ಮತ್ತು ಕೆಲವೊಂದು ಗ್ಯಾಂಗ್ ಕಟ್ಕೊಂಡು ಕಳ್ಳರು ಕದಿಮರು ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡ್ತಾರೆ. ಸಂಜೆ ಆದರೆ ಸಾಕು ಇವ್ರು ಇದೇ ಕೆಲಸ ಆಗುತ್ತೆ, ರ್ಯಾಬ್ರಿ ಮಾಡೋದು. ಅದಕ್ಕೋಸ್ಕರ ನಮ್ಮೆಲ್ಲ ಡೆಲಿವರಿ ಬಾಯ್ಸ್ ಕೇಳ್ತಾ ಇರ್ತೀನಿ, ದಯವಿಟ್ಟು ನೈಟ್ ಡ್ಯೂಟಿಗೆ ಯಾರು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ನಮ್ಮ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಂಗೆ ಯಾಮಾರಿಸ್ತಾರೆ ಕಸ್ಟಮರ್ಗಳು. ಕೆಲವೊಬ್ಬರು ಗೊತ್ತಾ, ಕೆಲವೊಂದು ಝೋನಲ್ಲಿ ಬುಕ್ ಮಾಡಿರ್ತಾರೆ, ಅಲ್ಲಿಗೆ ಔಟ್ ಆಫ್ ಝೋನ್ ಎಂಡ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಹೇಳ್ತಾರೆ ಕಸ್ಟಮರು, ಇನ್ನು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಿ ಬಿಟ್ಬಿಡಿ ಸರ್, ಒಂದು 3 ಕಿಲೋಮೀಟರ್ ಝೋನ್ ತಗೊಂತ ಇಲ್ಲ ಅಲ್ಲಿಗೆ ಲೊಕೇಶನ್, ಎಕ್ಸ್ಟ್ರಾ 100 ರೂಪಾಯಿ ಕೊಡ್ತೀನಿ ಅಂತ ಆಸೆ ಹುಟ್ಟಿಸ್ಬಿಡ್ತಾರೆ. ನಮ್ಮ ರೈಡರ್ಸ್ ದುಡ್ಡಿನ ಆಸೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾರು ಇರಲ್ಲ ಅಂತ ಜಾಗದಲ್ಲಿ ಕರ್ಕೊಂಡೋಗಿ ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ಈ ಬೆಂಗಳೂರಂತೂ ನೈಟ್ ಡ್ಯೂಟಿಗೆ ಯಾವುದೇ ತರ ಸ್ವಲ್ಪನೂ ಸೇಫ್ಟಿ ಇಲ್ಲ. ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ ಇರಬೇಕು. ನಿಮಗೆ ಪ್ರಾಬ್ಲಮ್ ಆದರೆ ಯಾವ ಫ್ರೆಂಡ್ಸು ಯಾವ ಅಧಿಕಾರಿಗಳು ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ತುಂಬ ಸರಿ ಹೇಳ್ತಾ ಇರ್ತೀನಿ, ನಾನು 100 ರೂಪಾಯಿ ಆಸೆಗೋಸ್ಕರ ನೈಟ್ ಡ್ಯೂಟಿ ಮಾಡ್ತಾರೆ ಕೆಲವು ರೈಡರ್ಸ್ಗಳು. ಒಂದೊಂದು ಟೈಮ್ ತಮ್ಮ ಜೀವನ ಕಳ್ಕೊಳ್ತಕ್ಕಂಥ ಟೈಮ್ ಕೂಡ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಡೇಯಲ್ಲಿ ಡ್ಯೂಟಿ ಮಾಡಿ, ನೈಟಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ಈ ಬೆಂಗಳೂರು ನೈಟ್ ಡ್ಯೂಟಿಗೆ ಯಾವುದೇ ಥರ ಸೇಫ್ ಇಲ್ಲ. ತುಂಬ ಜನಗಳು ಇಲ್ಲಿ ಕೆಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇವತ್ತು ಡೇಯಲ್ಲೇ ಸೇಫ್ಟಿ ಇಲ್ಲ ಅಂದರೆ ನೈಟಲ್ಲಿ ಹಿಂಗೆ ಯಾವ್ದು ಲೆಕ್ಕಾಚಾರದಲ್ಲಿ ಡ್ಯೂಟಿ ಮಾಡ್ತೀರಾ, ಯಾವ ಗ್ಯಾರಂಟಿ ಮೇಲೆ ನೀವು ಕೆಲಸ ಮಾಡ್ತೀರಾ? ಇದು ಕೆಲವೊಂದು ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಆಗಿರ್ತಕ್ಕಂಥ ಒಂದು ಘಟನೆ. ಆಟೋ ಡ್ರೈವರ್ಗೆ ಸಿಟಿಯಿಂದ ಒಂದು ಆರ್ಡರ್ ತಗೊಂತಾರೆ, ದೇವನಹಳ್ಳಿ ಹತ್ರ ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ಒಂದು ಅಥವಾ 1400 ರೂಪಾಯಿ ಆರ್ಡರ್ ಬೀಳುತ್ತೆ. ಇಷ್ಟು ದೊಡ್ಡ ಆರ್ಡರ್ ಬಂದರೆ ಯಾರು ಬೀಳ್ತಾರೆ ಹೇಳಿ? ಡೇಯಲ್ಲೇ 1000 ರೂಪಾಯಿ ಮಾಡೋಕ್ಕಾಗಲ್ಲ. ಬೆಂಗಳೂರು ಟ್ರಾಫಿಕಲ್ಲಿ ಕಷ್ಟ ಬಿದ್ದಂತ ಇಲ್ಲಿ 1500 ರೂಪಾಯಿ ಆರ್ಡರ್ ಬಂತಲ್ಲ, ಆರಾಮಾಗಿ ಹೋಗ್ಬಿಡೋಣ ಅಂತ ಎತ್ಕೊಂತಾರೆ. ಕರ್ಕೊಂಡೋಗಿ ಆ ವ್ಯಕ್ತಿನ ಡ್ರಾಪ್ ಮಾಡ್ತಾರೆ ಯಾವುದೋ ನಿರ್ಜನ ಪ್ರದೇಶದಲ್ಲಿ. ಅವ್ರು ಹೇಳ್ತಾರೆ ಮತ್ತೆ ಒಂದು 10 ನಿಮಿಷ ವೆಯ್ಟ್ ಮಾಡಿ, ಮತ್ತೆ ರಿಟರ್ನ್ ನಾವೇ ಬರ್ತೀವಿ, ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಡಬಲ್ ಅಮೌಂಟ್ ಕೊಡ್ತೀವಿ ಅಂತ. ಆ ವ್ಯಕ್ತಿ ಇನ್ನೂ ಖುಷಿ ಆಗ್ಬಿಡ್ತಾನೆ ಆಟೋ ಡ್ರೈವರು. ಈ ಥರ ಡಬಲ್ ಆರ್ಡರ್ ಅಮೌಂಟ್ ಬಂತಲ್ಲ, ಆಯ್ತು ಸರ್ ಹೋಗಿ ಬನ್ನಿ ಪರವಾಗಿಲ್ಲ ಅಂತಾರೆ. ಸುಮಾರು ಹೊತ್ತು ವೆಯ್ಟ್ ಮಾಡ್ತಾನೆ, ಗಂಟೆಗಟ್ಟಲೆ ವೆಯ್ಟ್ ಮಾಡ್ತಾನೆ, ವಾಪಸ್ ಬರೋದೇ ಇಲ್ಲ ಅವರು. ನಂತರ ಹಾಗೆ ಮೊಬೈಲ್ ನೋಡ್ಕೊಂಡು ಆಟೋದಲ್ಲೇ ಸುಮ್ಮನೆ ಕೂತಿರ್ತಾರೆ. ಹಿಂದ್ಗಡೆಯಿಂದ ಬಂದಂಥ ಅವರು ಏಕಾಏಕಿ ಅವನ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾರೆ. ತಲೆಗೆ ಬಂದು ಕಲ್ಲಲ್ಲಿ ಹೊಡಿತಾರೆ. ಹೊಡೆದ ತಕ್ಷಣ ಬೆನ್ನಿಗೆ ಚೂರಿ ಕೂಡ ಹಾಕ್ತಾರೆ. ಆ ನಂತರ ಮುಖಕ್ಕೆ ಕೂಡ ಹೊಡೆದಾರೆ. ಬಾಯಿಗೆ ಹೊಡೆದಿರೋ ಫೋರ್ಸ್ಗೆ ಅವನು ಅಲ್ಲೆಲ್ಲ ಉದುರೋಗಿದ್ದಾವೆ, ಬ್ಲಡ್ ಕೂಡ ತುಂಬ ಹೋಗಿದೆ. ಇದಾದ ನಂತರ ಆ ವ್ಯಕ್ತಿನ ಅಲ್ಲೇ ಬಿಸಾಡ್ಬಿಟ್ಟು ಅವನ ಹತ್ರಗಿಂತ 2 ಮೊಬೈಲು, ದುಡ್ಡು, ಆಟೋ ಎಲ್ಲ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ನಮ್ಮ ಬೆಂಗಳೂರು. ಆಡಾಗಲೇ ಈ ಥರ ಘಟನೆಗಳು ಆಗ್ತಾ ಇದ್ರೆ ಇನ್ನು ನೈಟಲ್ಲಿ ಹೆಂಗೆ, ಏನು ಲೆಕ್ಕಾಚಾರ? ಇವತ್ತು ಏನೇ ಆಗಲಿ ತುಂಬ ಬೇಜಾರಾಯಿತು. ಅದು ಆಟೋ ಡ್ರೈವರ್ ಆಗಿರ್ಬೋದು, ನಮ್ಮ ಬೈಕ್ ಟೈಸರ್ಸ್ ಯಾರೇ ಆಗಿರ್ಬೋದು, ಈ ಥರ ಒಂದು ಕಷ್ಟ ಅಂತ ದುಡಿಯೋಕೆ ಅಂತ ಬಂದಿರ್ತಾರೆ. ಆದರೆ ಈ ಥರ ಆದರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಆದಷ್ಟು ಬೇಗ ನಮ್ಮ ಬೆಂಗಳೂರು ಪೊಲೀಸ್ನವರಿಗೆ ಎಡೆಮಡಿ ಕಟ್ಟಿ ಇವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಲೈಫ್ ಲಾಂಗ್ ಆಚೆ ಬರಬಾರ್ದು. ಆ ಥರ ಒಂದು ಶಿಕ್ಷೆ ಕೊಡಬೇಕು ಇಂಥವ್ರಿಗೆ. ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ತಿನ್ನೋರಿಗೆ ಈ ಥರ ಬಂದು ದರೋಡೆ ಮಾಡ್ತಾರಲ್ಲ, ಹಗಲು ದರೋಡೆ ಇವರು, ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏಕೆಂದ್ರೆ ಬಿಟ್ಕೊಂಡು ಹೋದಷ್ಟು ಮುಂದಿನ ದಿನಗಳಲ್ಲಿ ಇವ್ರದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಹಂಗಾಗಿ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಾಗಿ ಡೆಲಿವರಿ ಬಾಯ್ಸ್ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ, ಬೆಂಗಳೂರಲ್ಲಿ ನೈಟಲ್ಲಿ ಸೇಫ್ ಇಲ್ಲ, ತುಂಬ ಡೇಂಜರ್ ಇದೆ. ಡೇಯಲ್ಲೇ ಈ ಥರ ಮಾಡ್ತಾರೆ ಅಂದರೆ ನೈಟಲ್ಲಿ ಎಷ್ಟರ ಮಟ್ಟಿಗೆ ಆಗ್ಬೋದು? ತುಂಬ ಕಡೆ ಆಗಿದೆ. ಇವೆಲ್ಲ ನಮಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ. ಕೋವಿಡ್ ಟೈಮಲ್ಲೆಲ್ಲ ನಾವು ಅನುಭವಿಸಿದ್ದೀವಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ತೀವಿ ಯಾವ್ಯಾವ ಭಾಗದಲ್ಲಿ ಆಗುತ್ತೆ ಅಂತ ತುಂಬ ವಿಡಿಯೋಗಳು ಹೇಳಿದ್ದೀನಿ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಡೇಯಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ. ಟ್ರಾಫಿಕ್ ಸಮಸ್ಯೆ ಇದೆಯಾ, ಇಲ್ಲ ಬಿಸಿಲು, ಪರವಾಗಿಲ್ಲ, ಆರ್ಡರ್ ಕಮ್ಮಿ ಇದೆಯೋ, ಏನೇ ಪರವಾಗಿಲ್ಲ, ಡೇಯಲ್ಲಿ 2 ಅವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡಿ, ಎಫರ್ಟ್ ಹಾಕಿ, ಆದಷ್ಟು ಅರ್ನಿಂಗ್ಸ್ ಆಗಲಿ, ಡೇಯಲ್ಲೇ ಮಾಡ್ಕೊಳ್ಳಿ. ಆದಷ್ಟು ಔಟ್ ಆಫ್ ಝೋನ್ ಯಾವುದೇ ಕಾರಣಕ್ಕೂ ಎತ್ತಬೇಡಿ. ನಿರ್ಜನ ಪ್ರದೇಶಗಳಿಗೆ ಆರ್ಡರ್ ಬಿದ್ದರೂ ದಯವಿಟ್ಟು ಹೋಗಲೇಬೇಡಿ. ಈ ಥರ ಆದರೆ ಏನು ಮಾಡ್ತೀರಾ? ಅಲ್ಲಿ ಯಾರು ಸಪೋರ್ಟಿಗೆ ಬರಲ್ಲ, ಜನನೇ ಇರಲ್ಲ ಅಲ್ಲಿ. ನೀವೇನೇ ಕಿರ್ಚಾಡಿದ್ರು ಏನೇ ಮಾಡಿದ್ರು ಯಾರು ಬರ್ತಾರೆ ಸಪೋರ್ಟಿಗೆ? ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಟ್ಲೀಸ್ಟ್ ಸಿಟಿ ಒಳಗಡೆ ಇದ್ದರೆ ಜನ ಓಡಾಡ್ತಾ ಇರ್ತಾರೆ, ಅಲ್ಲಿ ಯಾರು ಕೂಡ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದರೆ ಜನಗಳು ಸ್ಪಂದಿಸ್ತಾರೆ, ಇಮಿಡಿಯೇಟಾಗಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ದುಡ್ಡಿನ ಆಸೆಗೋಸ್ಕರ 1000 ರೂಪಾಯಿ ಆರ್ಡರ್ ಬಿತ್ತು ಅಂತ ಯಾವುದೋ ಔಟ್ ಆಫ್ ಝೋನ್ ತಗೊಂಡು ಹೋಗ್ಬಿಟ್ಟು ನೀವು ಈಗ ಆಟೋ ವ್ಯಕ್ತಿಗೆ ಆಯ್ತಲ್ಲ, ಆ ಥರ ಆದಾಗ ನಿಮಗೂ ಕೂಡ ಆದರೆ ಏನು ಮಾಡ್ತೀರಾ? ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಇರ್ತಾರೆ, ನಿಮ್ಮ ಹೆಂಡತಿ ಮಕ್ಳು ಇರ್ತಾರೆ, ನಿಮಗೆ ಎಷ್ಟು ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ದುಡಿಯೋಕ್ಕೆ ಬಂದಿರ್ತೀರಾ. ಈ ಥರ ಆದಾಗ ಮತ್ತೆ ಅದಕ್ಕೆಲ್ಲ ಖರ್ಚು ವೆಚ್ಚು, ಹಾಸ್ಪಿಟ್ಲ್ ಖರ್ಚು, ಸಾಲ ಮಾಡಬೇಕು, ಆ ಸಾಲ ತೀರ್ಸಕ್ಕೆ ಮತ್ತೆ ಬಡ್ಡಿ ಕಟ್ಟಬೇಕು. ಇವೆಲ್ಲ ರಿಸ್ಕ್ ಯಾಕೆ? 100 200 ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ, ಡೇಯಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ. ದಯವಿಟ್ಟು ರಿಸ್ಕ್ ತಗೊಂಡು ನೈಟಲ್ಲಿ ಯಾವುದೇ ಕಾರಣಕ್ಕೆ ಡ್ಯೂಟಿ ಮಾಡಬೇಡಿ. ಏನೋ ಟ್ರಾಫಿಕ್ ಕಮ್ಮಿ ಇರುತ್ತೆ ನೈಟಲ್ಲಿ, ಯಾರ್ದು ಕಿರಿಕಿರಲ್ಲ, ಬೇಗ ಬೇಗ ಡೆಲಿವರಿ ಡ್ರಾಪ್ ಆಗುತ್ತೆ ಅಂತ ಆಸೆಗೋಸ್ಕರ ಒಂದು 200 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ, ಸರ್ಜ್ ಇರುತ್ತೆ ಅನ್ನೋ ಒಂದು ಆಸೆಗೋಸ್ಕರ ತುಂಬ ಜನ ನೈಟಲ್ಲಿ ಡ್ಯೂಟಿ ಮಾಡ್ತಾರೆ. ನಾನು ಹೇಳ್ತಾ ಇರ್ತೀನಿ, ದಯವಿಟ್ಟು ನೈಟ್ ಡ್ಯೂಟಿ ಬೆಂಗಳೂರಲ್ಲಿ ಸೇಫ್ ಇಲ್ಲ. ಡೆಲಿವರಿ ಬಾಯ್ಸ್ಗಳನ್ನ ಇಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಕೆಲವರು. ಯಾಕೆಂದರೆ ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಇರಲ್ಲ, ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಡೆಲಿವರಿ ಬಾಯ್ಸ್ ಟಾರ್ಗೆಟ್ ಮಾಡಿಬಿಟ್ರೆ ಇವ್ರ ಹತ್ರ 2 ಮೊಬೈಲ್ ಇಟ್ಕೊಂಡಿರ್ತಾರೆ, ಗಾಡಿ ಸಿಗುತ್ತೆ, ದುಡ್ಡು ಸಿಕ್ಕುತ್ತೆ, ಎಷ್ಟಾಗುತ್ತೆ ಅಷ್ಟು ಕಿತ್ಕೊಂಡು ಕಳಿಸ್ಬಿಡೋಣ ಹೊಡೆದು ಅಂತವ. ನಿಮ್ಮನ್ನೇ ಟಾರ್ಗೆಟ್ ಮಾಡೋದು ಯಾವಾಗ್ಲೂ. ಯಾಕೆ ನಿಮಗಾದ್ರೆ ಯಾರು ನೀವೇನು ಕಂಪ್ಲೇಂಟ್ ಕೊಡೋಕೆ ಹೋಗಲ್ಲ, ಅದೆಲ್ಲ ಹೋರಾಡಕ್ಕೆ ಹೋಗಲ್ಲ, ಫೇಸ್ ಕೋರ್ಟು ಕಚೇರಿ ನಮಗೆ ಯಾಕೆ ಅಂತ ಕೈ ಬಿಟ್ಬಿಡ್ತೀರಾ. ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾಡಿದ್ರೆ ಏನಾಗುತ್ತೆ, ಅವರೆಲ್ಲ ಸ್ಟ್ರಾಂಗ್ ಆಗಿರ್ತಾರೆ, ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡ್ತಾರೆ, ಎಲ್ಲಿದ್ರು ಅವ್ನು ಹಿಡಿತಾರೆ. ಅದಕ್ಕೋಸ್ಕರ ಅಂತರತ್ರಕ್ಕೆ ಅವ್ರು ಹೋಗ್ತಾ ಇಲ್ಲ. ಅವ್ರು ಹೋಗೋದು ಯಾರಿಗೆ? ಡೆಲಿವರಿ ಬಾಯ್ಸು. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿದ್ದಾರೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಏಕೆಂದರೆ ಸೋಂಬೇರಿ ನನ್ನ ಮಕ್ಳು ಇರ್ತಾರೆ, ಕೆಲಸ ಮಾಡದೆ ಅಂತಾರೋ ಈ ಥರ ಗ್ಯಾಂಗ್ ಕಟ್ಕೊಂಡು ಕಳ್ತನ ಮಾಡ್ಕೊಂಡು ಅವ್ರವ್ರು ದರೋಡೆ ಮಾಡ್ಕೊಂಡು ಜೀವನ ಮಾಡೋಂಥ ಗ್ಯಾಂಗ್ಗಳು ಬೆಂಗಳೂರಲ್ಲಿ ಬೇಜಾನಿದ್ದಾವೆ. ಮೈ ಬಗ್ಸಿ ದುಡಿಯೋಕ್ಕಾಗಲ್ಲ ಇವ್ರಿಗೆಲ್ಲನ. ಕಷ್ಟ ಬಿದ್ದು ಯಾರು ದುಡಿತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಹತ್ರ ಕಿತ್ಕೊಂಡು ತಿನ್ನೋದೇ ಇವ್ರ ಕೆಲಸ ಆಗೋಗಿದೆ. ಅದಕ್ಕೋಸ್ಕರ ಆದಷ್ಟು ಹೇಳ್ತಾ ಇರ್ತೀನಿ, ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರಬೇಕು.
ಏನಾದ್ರು ಹೆಚ್ಚು ಕಮ್ಮಿ ಆದ್ಮೇಲೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಅನುಭವಿಸೋರು ಯಾರು? ನೀವೇನೆ. ಆಮೇಲೆ ಬಾಯಿ ಪಡ್ಕೊಂಡ್ರು ಏನು ಹೋಗಿರೋ ಜೀವನ ವಾಪಸ್ ಬರಲ್ಲ, ಹೋಗಿರೋ ದುಡ್ಡು, ಮೊಬೈಲು, ಯಾವ ವೆಹಿಕಲ್ ಯಾವುದು ವಾಪಸ್ ಬರಲ್ಲ. ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಡೇಲ್ ಮಾಡಿ. ಪದೇ ಪದೇ ಎಷ್ಟೋ ವಿಡಿಯೋಗಳು ನಾನು ಮಾಡಿ ಬಿಡ್ತಾ ಇರ್ತೀನಿ, ಆದರೂ ಕೂಡ ಈ ಥರ ಮಾಡ್ತಾ ಇರ್ತಾರೆ ತುಂಬ ಜನ. ಡೈಲಿ ಆ ವ್ಯಕ್ತಿ ಹಿಂಗೆ ಆಯ್ತಂದ್ರೆ ನೈಟಲ್ಲಿ ಹೆಂಗೆ ಮಾಡ್ತೀರಾ ಡ್ಯೂಟಿ ಹೇಳಿ? ಅದರಲ್ಲೂ ನಿಜವಾಗ್ಲೂ ಹೇಳ್ತೀನಿ, ಔಟ್ ಆಫ್ ಝೋನ್ ಯಾವುದೇ ಕಾರಣಕ್ಕೂ ಡೇ ಆಗ್ಬೋದು ನೈಟ್ ಆಗ್ಬೋದು ದಯವಿಟ್ಟು ಹೋಗಬೇಡಿ. ಬೆಂಗಳೂರು ಸಿಟಿಯಿಂದ ಆಚೆ ಈ ಕಾಲೇ ಇಡಬೇಡಿ. ಇಷ್ಟು ಜನ ಓಡಾಡ್ತಾರೆ, ಎಷ್ಟು ಜನಸಂಖ್ಯೆ ಇರುತ್ತೆ, ಅಲ್ಲಿಂದ ಒಳಗಡೆ ಡ್ಯೂಟಿ ಮಾಡ್ಕೊಳ್ಳಿ. ₹1000 1,500,000 ಆರ್ಡರ್ ಬೇಕಂತ ಆಸೆಗೆ ಹೋಗ್ಬಿಡ್ತೀರಾ. ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ಪರವಾಗಿಲ್ಲ, ದುಡ್ಡು ಹೋಯ್ತು, ಮೊಬೈಲ್ ಹೋಯ್ತು, ಏನಾರು ಆಯ್ತು. ಆ ಜೀವಕ್ಕೆ, ಆ ವ್ಯಕ್ತಿಗೆ ಏನಾರು ಹೆಚ್ಚು ಕಮ್ಮಿ ಇದ್ರೆ ಅವ್ರು ನಂಬಿರ್ತಕ್ಕಂಥ ಫ್ಯಾಮಿಲಿ ಏನಾಗಬೇಕಾಗಿತ್ತು ಅಲ್ವಾ? ಇದನ್ನು ಕೂಡ ಯೋಚನೆ ಮಾಡಬೇಕಲ್ವ ನೀವು? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರನ್ನು ಅಷ್ಟೇ ದುಡ್ಡಿನ ಆಸೆಗೋಸ್ಕರ ಔಟ್ ಆಫ್ ಝೋನ್ ಹೋಗಬೇಡಿ. ಕಸ್ಟಮರ್ಗಳು ಏನೇ ಹೇಳಿದ್ರು ಅಲ್ಲಿಗೆ ಲೊಕೇಶನ್ ರಾಂಗ್ ಇದ್ರೆ ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಇನ್ನೂ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ಬೇಡಿ, ಈ ಥರ ಎಲ್ಲ ಕೇಳಿ ಹೇಳಿದ್ರೆ ಯಾರೂ ಕರ್ಕೊಂಡು ಹೋಗಬೇಡಿ. ಯಾಕೆಂದರೆ ಯಾರನ್ನೂ ನಂಬೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ. ಕೆಲವ್ರು ಏನು ಮಾಡ್ತಾರೆ, ಲೊಕೇಶನ್ ತಗೊಳಲ್ಲ, ಝೋನ್ ಎಂಡ್ ಆಗಿರುತ್ತೆ, ಆ ಝೋನ್ ಒಳಗಡೆ ಬುಕ್ ಮಾಡ್ತಾರೆ. ಆನಂತರ ಹೇಳ್ತಾರೆ ನಮ್ದು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು, ಒಂದು 2-3 ಕಿಲೋಮೀಟರ್ ಲೊಕೇಶನ್ ತಗೊಂತ ಇಲ್ಲ, ಪ್ಲೀಸ್ ಅಲ್ಲಿ ಡ್ರಾಪ್ ಮಾಡಿಬಿಡಿ, ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಡ್ತೀನಿ, ₹50 ₹100. ಈ ಥರ ಕೂಡ ಯಾಮಾರಿಸ್ತಾರೆ ನಿಮಗೆ. ಅವಾಗ ನೀವೇನಂತೀರ, ಪರವಾಗಿಲ್ಲ ₹100 ಎಕ್ಸ್ಟ್ರಾ ಕೊಡ್ತಾರಲ್ಲ, 2 ಕಿಲೋಮೀಟರ್ ಇದೆ, ಡ್ರಾಪ್ ಮಾಡಿ ಬಂದ್ಬಿಡೋಣ ಅಂತ ಹೋಗ್ತೀರಾ. ಅಲ್ಲಿ ಹೋದ್ರೆ ಯಾರ್ಯಾರಿಲ್ಲ, ನಿರ್ಜನ ಪ್ರದೇಶ ಎಲ್ಲ ಅವ್ರದೇ ಒಂದು ಗ್ಯಾಂಗ್ ಇರುತ್ತೆ, ನಿಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ. ಏಕೆಂದ್ರೆ ನೀವು ಪ್ರತಿನಿತ್ಯ ವಿಡಿಯೋ ನೋಡ್ತಾನೆ ಇರ್ತೀರ. ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೋದವರಿಗೆ ಹೊಡೆದ್ರು, ಇಲ್ಲಿ ರಾಪಿಡೋ ಬೈಕ್ ಟ್ಯಾಕ್ಸಿಗೆ ಹೊಡೆದ್ರು, ಅಲ್ಲಿ ಯಾರು ಆಟೋ ಡ್ರೈವರ್ಗಳಿಗೆ ಹೊಡೆದ್ರು. ಈ ಥರ ಪ್ರತಿನಿತ್ಯ ನ್ಯೂಸ್ ಬರ್ತಾನೆ ಇದೆ, ಒಂದಲ್ಲ ಒಂದು. ಅವ್ರ ಹತ್ರ ದುಡ್ಡು ಕಿತ್ಕೊಂಡೋದ್ರು, ಆಟೋ ಕಿತ್ಕೊಂಡೋದ್ರು, ಮೊಬೈಲ್ ಕಿತ್ಕೊಂಡೋದ್ರು. ಪ್ರತಿನಿತ್ಯ ಈ ಥರ ನ್ಯೂಸ್ ಡೇಯಲ್ಲೇ ಆಗ್ತಾ ಇದೆ ಅಂದಮೇಲೆ ನೈಟಲ್ಲಿ ಇನ್ನೂ ಜಾಸ್ತಿನೇ ಆಗುತ್ತೆ. ಇವೆಲ್ಲ ಬೆಳಕಿಗೆ ಬರದೇ ಇರ್ತಾವಂತ ಸುಮಾರು ಘಟನೆ ಆಗುತ್ತೆ. ಯಾಕಂದ್ರೆ ಇದು ಬೆಂಗಳೂರು ಅನ್ನೋ ಒಂದು ಬಿಗ್ ಸಿಟಿಲಿ ಯಾವ್ಯಾವ ಮೂಲೆಯಲ್ಲಿ ಏನೇನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ನ್ಯೂಸು ಆಚೆ ಬರಲ್ಲ, ಕೆಲವೊಂದು ಅಷ್ಟೇ ಗೊತ್ತಾಗುತ್ತೆ. ಗೊತ್ತಾಗಿರ್ತಕ್ಕಂಥ ವಿಚಾರ ನಾವು ಕೂಡ ತಿಳಿಸ್ಕೊಡ್ತಾ ಇರ್ತೀವಿ. ಏನಕ್ಕೆ ಅಂದರೆ ಈ ಥರ ಒಂದು ಎಚ್ಚರಿಕೆಯಿಂದ ಇರಿ. ನಾಳೆ ದಿವಸ ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ಅಲ್ವಾ? ದುಡ್ಡು ನಾವು ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ನಾವೇ ಇಲ್ಲಾಂದರೆ ಎಲ್ಲಿಂದ ಸಂಪಾದನೆ ಮಾಡೋಕ್ಕಾಗತ್ತೆ ಹೇಳಿ? ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಆದಷ್ಟು ಸೇಫಾಗಿ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕು. ಯಾರೂ ಬರಲ್ಲ ಇವತ್ತು, ಯಾವ ಕಂಪ್ನಿನೂ ನಿಮಗೆ ಸಪೋರ್ಟ್ ಮಾಡಲ್ಲ. ಏನಾದ್ರು ಕಷ್ಟ ಅಂದಾಗ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರಿದ್ದಾರೆ, ಎಲ್ಲ ಬಂದ್ಬಿಡ್ತಾರೆ. ಯಾರೂ ಬರಲ್ಲ. ಅವ್ರ ಡ್ಯೂಟಿ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ನೀವು ಯಾವುದೋ ಮೂಲೆಯಲ್ಲಿ ಇರ್ತೀರ ಬೆಂಗಳೂರಲ್ಲಿ, ಅವ್ರು ಯಾವುದೋ ಮೂಲೆಯಲ್ಲಿ ಇರ್ತಾರೆ. ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಫೋನ್ ಹಾಕ್ಬಿಟ್ರೆ ಇಮಿಡಿಯೇಟ್ ಅಲ್ಲಿಂದ ಅಲ್ಲಿಗೆ 50 ಕಿಲೋಮೀಟರ್ 100 ಕಿಲೋಮೀಟರ್ ಬರೋಕ್ಕಾಗತ್ತಾ? ಆಗಲ್ಲ. ಅಕ್ಕಪಕ್ಕದಲ್ಲಿರೋರೇ ಇವತ್ತು ಬಂದು ಹೆಲ್ಪ್ ಮಾಡಲ್ಲ ಒಂದೊಂದು ಟೈಮ್ ಅಂತ. ನೀವೆಲ್ಲೋ ಇರ್ತೀರ ಬೆಂಗಳೂರಲ್ಲಿ, ಅವರೆಲ್ಲ ಇರ್ತಾರೆ. ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ. ಫೋನಲ್ಲಿ ಏನೋ 4 ಸಮಾಧಾನದ ಮಾತಾಡ್ಬೋದು ಅಷ್ಟು. ಅದೇನೇ ಒಂದು ಆದರೂ ಆ ಸಿಚುವೇಶನ್ ಫೇಸ್ ಮಾಡೋರು ನೀವೇನೆ. ಕಷ್ಟ ಅಂದಾಗ ನಿಮಗೆ ಪ್ರಾಬ್ಲಮ್. ಅದಕ್ಕೋಸ್ಕರ ಹೇಳ್ತಾರೆ, ನಿಮ್ಮ ಸೇಫ್ಟಿ ನೀವೇ ನೋಡ್ಕೋಬೇಕು. ದುಡ್ಡಿನ ಆಸೆಗೋಸ್ಕರ 4 ಕಾಸು ಎಕ್ಸ್ಟ್ರಾ ಸಂಪಾದನೆ ಮಾಡೋಣ, ನೈಟಲ್ಲಿ ಒಳ್ಳೆ ಸಂಪಾದನೆ ಆಗುತ್ತೆ, ಟ್ರಾಫಿಕ್ ಇರಲ್ಲ ಅಂತ ಏನೋ ಒಂದು ಆಸೆಗೋಸ್ಕರ ನೈಟಲ್ಲಿ ಡ್ಯೂಟಿ ಮಾಡೋರಿಗೆ ಎಲ್ಲರಿಗೂ ಒಂದು ಎಚ್ಚರಿಕೆ ಇದು. ಯಾಕೆಂದರೆ ಡೇಲೇ ತುಂಬ ಕಳ್ತನಗಳು, ದರೋಡೆಗಳು ಮಾಡ್ತಾ ಇದ್ದಾರೆ ಇವಾಗ ಬೆಂಗಳೂರಲ್ಲಿ. ಇನ್ನು ನೈಟಲ್ಲಿ ಎಷ್ಟಾಗುತ್ತೆ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲೂ ಬೇಜಾನಾಗುತ್ತೆ ಈ ಥರದವು. ಯಾಕೆಂದರೆ ಔಟ್ ಆಫ್ ಝೋನಲ್ಲಿ ಯಾವುದೇ ಕಾರಣಕ್ಕೆ ಹೋಗಲೇಬಾರ್ದು. ನೈಟಲ್ಲಂತೂ ಸುಮಾರು ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡ್ತಾರೆ, ಇರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ತಾನೆ ಇರ್ತಾರೆ. ಮೊನ್ನೆ ಯಾವುದೋ ಜಿಪ್ಟೋ ಹುಡುಗನ ಹತ್ರ ಕಿತ್ಕೊಂಡು ಕಳಿಸಿದ್ರು ದರೋಡೆ ಮಾಡಿ. ಅದು ಇಲ್ಲ ಮಾಡ್ತೀರಾ, ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆಯಪ್ಪ ನನಗೆ ಎಕ್ಸ್ಟ್ರಾ ಮಾಡ್ಕೊಬೇಕು ಅಂದರೆ ನಿಮ್ಮ ಮನೆ ಹತ್ರನೇ ಹೇಳ್ತಾ ಇರ್ತೀನಲ್ವ, ನಿಮ್ಮ ಮನೆ ಹತ್ರ ಸರೌಂಡಿಂಗ್ 10 ಕಿಲೋಮೀಟ್ರು ಸರೌಂಡಿಂಗ್ ಜನ ಓಡಾಡ್ತಾ ಇರ್ತಾರೆ ಸಿಟಿ ಒಳಗಡೆ. ಅಂಥ ಜಾಗದಲ್ಲಿ ಒಂದು 10 ಗಂಟೆವರೆಗೂ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಲ್ಲಿ 10 ಗಂಟೆವರೆಗೂ ಜನ ಎಡಬಿಡದೆ ಜನ ಇದ್ದೇ ಇರ್ತಾರೆ ಕಂಪಲ್ಸರಿ. ಅಂಥ ಜಾಗದಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಈ ಥರ ಆಗ ಘಟನೆಗಳೇನಪ್ಪ ಅಂದರೆ ಬೆಂಗಳೂರಿಂದ ಔಟ್ಸೈಡ್ ಬಾರ್ಡರ್ ಇರ್ತಾವಲ್ವ, ಇನ್ನು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಅಲ್ಲೇನೂ ಆಗಲ್ಲ. ಈ ಆನೇಕಲ್ ರೋಡು, ಜಿಗ್ನಿ ರೋಡು, ಈ ಕಡೆ ಫ್ರೂಟ್ ಮಾರ್ಕೆಟ್ ರೋಡು, ಸಿಂಗ್ಯಾನಗರ, ಈ ಕಡೆ ಹುಲಿಮಂಗ್ಲ ರೋಡು, ಈ ಥರ ಬೆಂಗಳೂರಿಂದ ಬಾರ್ಡ್ರು ಎಲ್ಲಿ ಜನ ಓಡಾಡಲ್ಲ, ಅಲ್ಲೆಲ್ಲ ನಿರ್ಜನ ಪ್ರದೇಶ ಇರುತ್ತೆ. ನೈಟ್ ಆದರೆ ಯಾರು ಓಡಾಡಲ್ಲ, ವೆಹಿಕಲ್ ಕೂಡ ಹೋಗಲ್ಲ. ಇಂಥ ಜಾಗಗಳಲ್ಲೇ ಜಾಬ್ರಿ ಆಗೋದು ಜಾಸ್ತಿ. ಯಾಕೆಂದರೆ ಈಗೆಲ್ಲ ಅಪಾರ್ಟ್ಮೆಂಟ್ ಬೆಂಗಳೂರಿಂದ ಆಚೆ ಬಂದುಬಿಟ್ಟಿದೆ ಬೇಜಾನು. ಎಲ್ಲ ಫ್ರೀ ಕಮ್ಮಿ ಸೈಟ್ ಸಿಗುತ್ತೆ, ಕಮ್ಮಿ ಜಾಗ ಸಿಗುತ್ತೆ ಅಂತ ತುಂಬ ಅಪಾರ್ಟ್ಮೆಂಟ್ ವಿಲ್ಲಾಗಳೆಲ್ಲ ಸಿಟಿಯಿಂದ ಹೊರಗಡೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮನೆದು ಇದ್ಕೊಂಡು ಆರಾಮಾಗಿ ಬುಕ್ ಮಾಡ್ತಾರೆ. ನೀವು ತಗೊಂಡು ಡೆಲಿವರಿ ಅವ್ರಿಗೆ ಕೊಡಬೇಕಾಗ್ತದೆ. ಎಲ್ಲೋ ಸೆಂಟ್ರ್ ರೋಡಲ್ಲಿ ಹೋಗ್ಬೇಕು, ಕಾಡಲ್ಲೋ ಯಾವುದೋ ಒಂದು ಕಿತ್ತೋಗಿರೋ ಮಣ್ಣು ರೋಡಲ್ಲಿ, ಕಲ್ಲು ರೋಡಲ್ಲಿ ಹೋಗ್ತಾ ಇರ್ತೀರ, ಸೆಂಟ್ರಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ. ನಿಮ್ಗೆ ಯಾರು ಬರ್ತಾರೆ ಅಂತ ಟೈಮಲ್ಲಿ ಯಾರೂ ಬರಲ್ಲ. ನಿಮ್ಮ ಜೀವ ಉಳಿಸ್ಕೋಬೇಕಾದ್ರೆ ಇರೋದನ್ನೆಲ್ಲ ಕೊಟ್ಬಿಟ್ಟು ಬರಬೇಕಾಗುತ್ತೆ. ಕೆಲವರು ಇಸ್ಕೊಂಡು ಕೂಡ ನಿಮ್ಮ ಮೇಲೆ ಕೂಡ ಅಲ್ಲೇ ಮಾಡೋಕೆ ಮುಂದಾಗ್ತಾರೆ. ಇನ್ನೇನು ನಾವು ಹೋಗ್ಬಿಟ್ಟು ನಮ್ಮ ಮೇಲೆ ಯಾರೋ ಕಂಪ್ಲೇಂಟ್ ಕೊಡ್ತಾನೆ ಅಂತ ನಿಮ್ಮನ್ನು ಅಲ್ಲೇನೋ ಮಾಡ್ತಾರೆ. ಅದಕ್ಕೋಸ್ಕರ ಇವೆಲ್ಲ ಬೇಡ. ರಿಸ್ಕ್ ತಗೊಂಡು ಜೀವನ ಮಾಡೋಂಥ ಏನಕ್ಕೆ ನೆಸೆಸಿಟಿನೇ ಇಲ್ಲಲ್ವಾ? ಸೇಫ್ ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ರೆ 4 ಕಾಸು ಎಕ್ಸ್ಟ್ರಾ ಸಂಪಾದನೆ ಮಾಡ್ಬೋದು. ಅದಕ್ಕೋಸ್ಕರ ಆದಷ್ಟು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಈ ಥರ ಪದೇ ಘಟನೆಗಳು ನಡೀತಾನೆ ಇದೆ ಬೆಂಗಳೂರಲ್ಲಿ. ಇವೆಲ್ಲ ಆಗಬಾರ್ದು ಅಂದ್ರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.